ನಮಸ್ಕಾರ ನನ್ನ ಪ್ರೀತಿಯ ಬಂಧು ಮಿತ್ರರೇ, ಈ ನಮ್ಮ RTM ಪಬ್ಲಿಕ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಈಗ ಈ ವಿಡಿಯೋದಲ್ಲಿ ತಮಗೆ ಆದಿಚುಂಚನಗಿರಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ದರ್ಶನ ಮಾಡಕ್ಕೆ ಹೊರಟಿದ್ದೀನಿ. ಈ ಆದಿಚುಂಚನಗಿರಿ ಕಾಲಭೈರವೇಶ್ವರ ಎಲ್ಲಿದೆ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿರಬಹುದು. ಮಂಡ್ಯ ಜಿಲ್ಲೆಗೆ ಒಳಪಡುವ ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ಹತ್ತಿರ ಇರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ. ಈ ಸ್ವಾಮಿಯನ್ನು ನೋಡಲು ನಮ್ಮ ಕುಟುಂಬದವರು ಎಲ್ಲ ಸೇರಿ ಹೊರಟಿದ್ದೀವಿ. ಅದರ ಜೊತೆಯಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಆ ಸ್ವಾಮಿಯ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ಬನ್ನಿ, ನೀವು ಎಲ್ಲ ಸೇರಿ ಸ್ವಾಮಿಯ ದರ್ಶನ ಮಾಡ್ಕೊಂಬರೋಣ. ನಮಸ್ಕಾರ. ನೋಡಿ, ಎಲ್ಲರೂ ಫ್ಯಾಮಿಲಿ ಸಮೇತ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬೆಳಗ್ಗೆ ನಾಗಮಂಗಲ ಶ್ರೀ ಮೊಕಟಮ್ಮ ದೇವಸ್ಥಾನ ಆಯಿತು. ಈಗ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿಲಿದ್ದೀವಿ. ನಾವು ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ವಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತಿದ್ವಿ. ಸದಾ ನಮ್ಮೆಲ್ಲ ಬಂಧು ಮಿತ್ರರು ಒಳ್ಳೆಯದಾಗಲಿ, ಶ್ರೀ ಕಾಲಭೈರವೇಶ್ವರ ಕೃಪೆ ಸದಾ ಇರಲಿ ಅವ್ರ ಮೇಲೆ ಅಂತ ಈ ಮೂಲಕ ಕೇಳ್ಕೊತೀವಿ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಆದೇಶ್ ಆದೇಶ್ ಆದೇಶ್. ನೋಡಿದ್ರಲ್ಲ ಬಂಧು ಮಿತ್ರರೇ, ಶ್ರೀ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿಯನ್ನು. ಆ ಸ್ವಾಮಿಯನ್ನು ನೋಡೋಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಕು. ಏನು ಆನಂದ, ಏನು ಅಲಂಕಾರ. ಆ ಸ್ವಾಮಿಯ ಒಂದು ದರ್ಶನ ಮಾಡ್ತಾಯಿದ್ರೆ ನಿಜವಾಗ್ಲೂ ಒಂದು ಕಣ್ಣಿಗೆ ಹಬ್ಬನೇ ಅನ್ಬೋದು. ಆ ಥರ ಒಂದು ಇದೆ. ಆ ದೇವಸ್ಥಾನವೂ ಅಷ್ಟೇ. ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಯವರು ತುಂಬ ಅದ್ಭುತವಾಗಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಧನ್ಯ ಅಂತ ಒಂದು ಸ್ವಾಮಿಯ ದರ್ಶನ ಮಾಡೋದಕ್ಕೆ. ಸೊ ಈ ಕಾಲಭೈರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸದಾಕಾಲ ಕಾಪಾಡಿ